ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ವ್ಲಾಗ್ಸ್. ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಪಂಜಾಬಿ ಡ್ರೆಸ್ ಪ್ಯಾಂಟ್ನ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಮೈನ್ ಕ್ಲಾತ್ನ 4 ಫೋಲ್ಡಿಂಗ್ ಮೇಲೆ ಹಾಕ್ಕೊಂಡು ಫೋಲ್ಡಿಂಗ್ ನಮ್ಮ ಸೈಡು ಓಪನಿಂಗ್ ಆಪೋಸಿಟ್ ಇರೋ ಥರ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕೆಳಗಡೆ 2 ಇಂಚಸ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ನೋಡಿ, ನಾನು ಪ್ಯಾಂಟ್ ಹೈಟ್ ಎಷ್ಟಿದೆ ಅಂತ ನೋಡ್ಕೊತಾ ಇದ್ದೀನಿ. 32 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಫ್ರೆಂಡ್ಸ್. ಅದೇ 38 ಇಂಚು ಈ ಕಡೆ ಕೂಡ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಿ 32 ಇಂಚ್ಗೆ, ಅಲ್ಲಿ ಒಂದು ಸ್ಕೇಲಲ್ಲಿ ಈ ಥರ ಲೈನ್ ಹಾಕ್ಕೊಬೇಕಾಗತ್ತೆ. ನೋಡಿ, ಇದು ಪಿಸ್ತಾ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 8 ಇಂಚು ಇದೆ, ಅಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ಥರ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ನೋಡಿ, ಪ್ಯಾಂಟ್ ಎಷ್ಟು ಇದೆ ಅಷ್ಟಿಗೆ ನಾವು ಮಾರ್ಕ್ ಮಾಡ್ಕೊಬೇಕಾಗತ್ತೆ. ಪ್ಯಾಂಟ್ ಹೊಲಿಯೋದೇನು ತುಂಬ ಕಷ್ಟ ಇಲ್ಲ ಫ್ರೆಂಡ್ಸ್. ಒಂದು ಹಾಫ್ ಆನ್ ಅವರಲ್ಲಿ ಹೊಲ್ದ್ಬಿಡ್ಬೋದು. ನೋಡಿ, ಪಿಸ್ತಾ ಸೈಜು ಇಲ್ಲಿಗೆ ಬರ್ತಾ ಇದೆ. ನಾನು ಇನ್ನು ಸ್ವಲ್ಪ ಈ ಕಡೆ ತಗೊತೀನಿ. ನೋಡಿ, ಇಲ್ಲಿಗೆ ಸ್ಕೇಲಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊತೀನಿ. ನೋಡಿ, ಇಲ್ಲಿ ಸ್ವಲ್ಪ ನಾವು ಯು ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಯು ಶೇಪಲ್ಲಿ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಥರ ಸೆಂಟ್ರಿಗೆ ಈ ಥರ ನಾವು ಈ ಥರ ನೋಡಿ, ಆ ಸೆಂಟರ್ ಪಾಯಿಂಟ್ಗೆ ನಾವು ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಮಾಡ್ಕೊಬೇಕಾಗತ್ತೆ ಮಾರ್ಕು. ಆ ಮಾರ್ಕೆಲ್ಲ ಸ್ಕೇಲ್ ಸಹಾಯದಿಂದ ಈ ಥರ ಮಾರ್ಕ್ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರ ಕ್ಲೀನಾಗಿ ಬಾಟಮ್ ಪಾರ್ಟ್ನ ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಬಾಟಮ್ ಪಾರ್ಟ್ ನೋಡಿ, ಇಲ್ಲಿ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ಪ್ಯಾಂಟ್ ಬಂದು ಮೇಲೆ ಭಾಗ ನೋಡಿ, ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ನೋಡಿ, ನಾನು ಇಲ್ಲಿ 25 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾನು ಇದು 2 ಫೋಲ್ಡ್ ಮೇಲೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ಥರ 25 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಲೆಂತ್ ಬಂದು ನೋಡಿ, ನನಗೆ 10 ಇಂಚ್ ಬೇಕು. ಇಲ್ಲಿ ಸಾಲ್ತಾ ಇಲ್ಲ, ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ನಾನು 10ವರೆಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ನಾವು ಫಸ್ಟು ಇದು ಉದ್ದನ ಕಟ್ ಮಾಡ್ಕೊಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಬಟ್ಟೆನ ನಾನು ಅಟ್ಯಾಚ್ ಮಾಡ್ಕೊತೀನಿ. ನೋಡಿ,
ಫ್ರಂಟು ಬಾಟಮು ಎರಡು ಕಟ್ ಮಾಡಿಕೊಂಡೆ ಆಯಿತು. ಇವಾಗ ಯಾವ ಥರ ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ. ಇದು ರೈಟ್ ಸೈಡು, ಇದು ರಾಂಗ್ ಸೈಡು, ನೋಡ್ತಾ ಇದ್ದೀರಲ್ಲ. ನೋಡಿ ನಾನು ಇಲ್ಲಿ ಕ್ಯಾನ್ವಾಸ್ ಪೇಪರ್ನ ತಗೊಂಡಿದ್ದೀನಿ ನೋಡಿ, 1 ಇಂಚಿದೆ. ನಾವು ಪ್ಯಾಂಟು ಬಾಟಮಲ್ಲಿ ನೋಡಿ ಈ ಥರ ಎಷ್ಟು 1/2 ಇಂಚು ಫೋಲ್ಡ್ ಮಾಡಿಕೊಂಡು ಎಷ್ಟು ಉದ್ದ ಐತೆ ಅಷ್ಟುದ್ದ ಕ್ಯಾನ್ವಾಸ್ ಪೇಪರ್ನ ತೊಗೊಬೇಕಾಗತ್ತೆ. ತಗೊಂಡು ಇಲ್ಲಿ 1/2 ಇಂಚು ಮಡ್ಚ್ಕೊಂಡು ಈ ಥರ ಕ್ಯಾನ್ವಾಸ್ ಪೇಪರ್ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ. ನಾವು ಬಾಟಮಲ್ಲಿ ಕ್ಯಾನ್ವಾಸ್ ಏನಕ್ಕೆ ಹಾಕ್ತೀವಿ ಅಂದರೆ ತುಂಬ ಸ್ಟಿಫಾಗಿರುತ್ತೆ ಮತ್ತು ಓಡಾಡಿದ್ರೆ ತಗ್ಲಾಕೊಂಡು ನಾವೆಲ್ಲೂ ಬೀಳೋದಿಲ್ಲ. ಅದಕ್ಕೋಸ್ಕರ ನಾವು ಈ ಥರ ಕ್ಯಾನ್ವಾಸ್ ಪೇಪರ್ನ ಹಾಕ್ಕೊಬೇಕು. ಮತ್ತು ನಾನು ಮಡ್ಚಿಬಿಟ್ಟು 1 ಇಂಚ್ಗೆ ಕೆಳಗಡೆ 2 ಇಂಚಸ್ ನಾವು ಜಾಸ್ತಿ ಇಟ್ಕೊಂಡಿರ್ತೀವಲ್ಲ, ಅದರಲ್ಲಿ 1 ಇಂಚ್ಗೆ ನೋಡಿ ಈ ಥರ ಮಡಚಿ ಈ ಕೊನೆಯಲ್ಲಿ ಒಂದು ಸ್ಟಿಚ್ನ ಹಾಕ್ಕೊತೀನಿ. ಎಳೆಯೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಲೂಸಾಗಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಸ್ಟಿಚ್ ಮಾಡಿಕೊಂಡೆ. ಇವಾಗ ನಾನು ಈ ಕೊನೆಯಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಸ್ಟಿಚ್ ಬೇಕಾದರೂ ಹಾಕ್ಕೊಬೋದು, ಡಿಸೈನ್ ಬೇಕಾದರೂ ಮಾಡ್ಕೊಬೋದು, ಯಾವ ಥರ ಬೇಕಾದರೂ ಮಾಡ್ಕೊಬೋದು. ನಾನು ಇಲ್ಲೊಂದು 4-5 ಸ್ಟಿಚ್ನ ಹಾಕ್ಕೊತೀನಿ ನೋಡಿ. ಈ ಥರ ಹಾಕ್ಕೊಂಡ್ರೆ ಸ್ಟಿಫಾಗಿ ಕುತ್ಕೊಳ್ಳುತ್ತೆ. ನಿಮ್ಮ ಹತ್ರ ಕ್ಯಾನ್ವಾಸ್ ಪೇಪರ್ ಇಲ್ಲ ಅಂದರೆ ಬಟ್ಟೆಯಲ್ಲೂ ಸಹ ಮಾಡ್ಕೊಬೋದು. ನಾನು ಇನ್ನೊಂದು ಪ್ಯಾಂಟ್ಗೂ ಇದೇ ಥರ ಹೊಲ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಏನಾರ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಪ್ಯಾಂಟ್ ಉದ್ದ ನಾವೇನು ಇಲ್ಲಿ ಪಿಸ್ತಾ ಅಂತ ನಾವು ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿವರೆಗೂ ಈ ಥರ ನಾವು ಸ್ಟಿಚ್ನ 1 ಇಂಚು ಬಿಟ್ಕೊಂಡು ನಾವು ಕ್ಲೀನಾಗಿ 2 ಪ್ಯಾಂಟನ್ನು ಆ ಕಡೆ ಈ ಕಡೆ ಕ್ಲೀನಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಪಿಸ್ತಾ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಸ್ಟಿಚ್ನ ಮಾಡ್ಕೊಂಬರ್ಬೇಕು. ನಾನು ಇನ್ನೊಂದು ಪ್ಯಾಂಟ್ನ ಕೂಡ ಅದೇ ಥರ ಸ್ಟಿಚ್ ಮಾಡ್ಕೊತೀನಿ. ನೋಡಿ 2 ಪ್ಯಾಂಟ್ನ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯಿತು ನೋಡಿ. ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಕಡೆ ಪ್ಯಾಂಟ್ದು ಆ ಕಡೆ ಪ್ಯಾಂಟ್ ಮೇಲೆ ಇಟ್ಕೊಂಡು ನಾವು ಈ ಥರ ಸ್ಟಿಚ್ ಮಾಡ್ಕೊಬೇಕು ನೋಡಿ ಈ ಥರ. ಆಮೇಲೆ ಆ ಕಡೆದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು. ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನೋಡಿ ಈ ಥರ ಒಂದು ಪ್ಯಾಂಟ್ ಪಿಸ್ತಾ ಏನಿರುತ್ತೆ ಅದ್ರ ಮೇಲೆ ಇನ್ನೊಂದು ಪ್ಯಾಂಟ್ ದಿಕ್ಕೊಂಡು ಈ ಥರ ನೀಟಾಗಿ 1/4 ಇಂಚ್ಗೆ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಬೇಕು. ನಾನು ಸ್ಟಿಫಾಗಿರಲಿ ಅಂತ ಇನ್ನೊಂದು ಸ್ಟಿಚ್ ಮಾಡ್ಕೊತೀನಿ. ಮತ್ತು ಅದು ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಎಕ್ಸ್ಟ್ರಾ ಪೀಸ್ ಇದೆ ಅದನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಇವಾಗ ತೆಗ್ದ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇವಾಗ ನಾನು ಬಾಟಮ್ ಪಾರ್ಟ್ಗೆ ನಾನು ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ನೋಡಿ ನಾನು ಇಲ್ಲಿ ಮಾರ್ಕ್ ಕೂಡ ಮಾಡ್ಕೊತಾ ಇದ್ದೀನಿ ನೋಡಿ. ಬಾಟಮ್ ಪಾರ್ಟ್ಗೆ ನಾನು ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ಇವಾಗ ಕೆಳಗಡೆ 1 ಇಂಚು ಮಾರ್ಕ್ ಮಾಡ್ಕೊತೀನಿ. ಯಾಕಂದರೆ ಮೇಲೆ ಕೆಳಗಡೆ ನಮಗೆ ಹೊಲಿಯೋಕ್ಕೆ ಒಂದು 1/2 ಇಂಚು 1 ಇಂಚ್ ಬೇಕಾಗುತ್ತೆ. ಅದಕ್ಕೋಸ್ಕರ ಮಾರ್ಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇವಾಗ ಕಟ್ ಮಾಡ್ಕೊತೀನಿ ನಾನು. ನೋಡಿ ನಾನು ಇವಾಗ ಲಾಡಿ ಇಕ್ತೀವಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ
ಇಲ್ಲಿ ಆ ಕಡೆ ಕೊನೆಯಲ್ಲಿ ಈ ಕಡೆ ಕೊನೆಯಲ್ಲಿ ಒಂದು 2 ಇಂಚ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಡಚಿ ನಾವು ಸ್ಟಿಚ್ ಮಾಡ್ಕೊಬೇಕು. ಯಾಕಂದರೆ ನಾವು ಲಾಡಿ ಹಾಕಬೇಕಾದ್ರೆ ಅಲ್ಲಿ ಸ್ಟಿಫ್ ಆಗಿರಬೇಕಲ್ವ ಎಂಟ್ರೆನ್ಸಲ್ಲಿ, ಅದಕ್ಕೋಸ್ಕರ ಈ ಥರ ಒಂದು 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ಫಸ್ಟು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ ಇದೇ ಥರ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇನ್ನೊಂದು ಜಾಗದಲ್ಲೂ ಅದೇ ಥರ ಈ ಥರ 2 ಇಂಚ್ಗೆ ಫೋಲ್ಡ್ ಮಾಡಿ ನೀಟಾಗಿ ಹೊಲ್ಕೊಂಬರ್ಬೇಕಾಗತ್ತೆ. ಇವಾಗ ನಾವೇನಲ್ಲಿ 1/2 ಇಂಚು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ವೋ ಅಲ್ಲಿ 1 ಇಂಚ್ಗೆ ಫೋಲ್ಡ್ ಮಾಡಿ ಹೊಲ್ಕೊಬೇಕು. ಇದು ಲಾಡಿಗೋಸ್ಕರ, ಇದ್ರ ಒಳಗಡೆ ನಾವು ಲಾಡಿನ ಹಾಕ್ಕೊತೀವಿ. ನೋಡಿ ಇವಾಗ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಬೇಕು. ಇಲ್ಲಿ ರಫ್ ಮಾಡ್ಕೊಬೇಕಾಗತ್ತೆ ಫ್ರೆಂಡ್. ನೋಡಿ ಇವಾಗ ಇನ್ನೊಂದು ಕಡೆ ಓಪನ್ ಇರುತ್ತಲ್ಲ ಅದನ್ನು ನಾವು ಇವಾಗ ಕ್ಲೋಸ್ ಮಾಡ್ಕೊಬೇಕು. ನೋಡಿ ನೀಟಾಗಿ ಈ ಥರ ಕ್ಲೋಸ್ ಮಾಡ್ಕೊಬೇಕಾಗತ್ತೆ ಇನ್ನೊಂದು ಸೈಡು. ಇನ್ನೊಂದು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಕೊತೀನಿ ಫ್ರೆಂಡ್ಸ್, ಸ್ಟೆಫ್ ಆಗಿರಬೇಕಲ್ಲ ಅದಕ್ಕೋಸ್ಕರ. ನೋಡಿ ಇವಾಗ ಬಾಟಮು ಫ್ರಂಟು 2 ರೆಡಿ ಆಯಿತು. ನೋಡಿ ನಾನು ಇಲ್ಲಿ ಮಾರ್ಜಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ನಮಗೆ ಫ್ರಿಲ್ಸ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಮಾರ್ಕ್ ಮಾಡ್ಕೊಬೇಕು. ನೋಡಿ ಸೆಂಟರ್ ಪಾಯಿಂಟು ಒಂದೇ ಜಾಗದಲ್ಲಿ ಬರಬೇಕು. ನೋಡಿ ನಾವು ಇವಾಗ ಸೆಂಟರ್ ಪಾಯಿಂಟ್ ಒಂದು ಜಾಗದಲ್ಲಿ ಇಟ್ಕೊಂಡು ಇಲ್ಲಿ ಕಾಲು ಇಂಚ್ಗೆ ನಾವು ಮಾರ್ಜಿನಿಂದ ಈ ಥರ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಇವಾಗ ಇಲ್ಲಿ ಫ್ರಿಲ್ಸ್ ಇಕ್ಕೊತಾ ಇದ್ದೀನಿ ನಾನು. ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ ಒಂದು ಸ್ವಲ್ಪ ದೂರ ಹಾಗೆ ಹೊಲ್ಕೊಂಬರ್ಬೇಕು. ಆಮೇಲೆ ಫ್ರಿಲ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಆವಾಗ ಅದು ಸೆಂಟ್ರಲ್ಲಿ ನಮಗೆ ಫ್ರಿಲ್ಸ್ ಬರುತ್ತೆ ಫ್ರೆಂಡ್ಸ್. ನೋಡಿ ನಾನು ಈ ಥರ ಸಹಾಯ ತಗೊಂಡು ಈ ಥರ ಫ್ರಿಲ್ಸ್ನ ಇಕ್ಕೊತೀನಿ. ನಾನೊಂದು 5-6 ಫ್ರಿಲ್ಸ್ನ ಇಕ್ಕೊತೀನಿ. ನಿಮ್ಗೆ ಎಷ್ಟು ಬಂದರೆ ಅಷ್ಟು ಇಕ್ಕೊಳ್ಳಿ. ನೋಡಿ ಈ ಥರ ನೀಟಾಗಿ ಫ್ರಿಲ್ಸ್ನ ಇಕ್ಕೊಂಬರ್ಬೇಕಾಗತ್ತೆ. ನೀವು ಹೊಸಬ್ರಾದ್ರೆ ನಿಧಾನಕ್ಕೆ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಇದು ಎಷ್ಟು ನೀಟಾಗಿ ಇಕ್ತೀವೋ ಅಷ್ಟು ನೀಟಾಗಿ ಪ್ಯಾಂಟ್ನ ಬರುತ್ತೆ. ನೋಡಿ ನಾನು ಫ್ರಿಲ್ಸ್ ಇಕ್ಕೊಂಡೆ. ಇವಾಗ ಇನ್ನು ಒಂದಷ್ಟು ದೂರ ನೋಡಿ ಇಲ್ಲಿ ನೋಡಿ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಸೆಂಟರ್ ಪಾಯಿಂಟ್ ಬರುತ್ತೆ. ಇನ್ನೊಂದು ಸೆಂಟರ್ ಪಾಯಿಂಟು ಅಲ್ಲಿ ಬರುತ್ತೆ. ನೋಡಿ ಅಲ್ಲಿವರೆಗೂ ನೀನಾಗಿ ಸ್ಟಿಚ್ ಮಾಡ್ಕೊಂಬರ್ಬೇಕು. ನೋಡಿ ಆ ಸೆಂಟರ್ ಪಾಯಿಂಟಿಂದ ಒಂದಷ್ಟು ದೂರ ಹಾಗೆ ಸ್ಟಿಚ್ ಮಾಡ್ಕೊಂಬಂದು ನೋಡಿ ಇಲ್ಲಿ ಫ್ರಿಲ್ಸ್ನ ಇಕ್ಕೊಬೇಕಾಗತ್ತೆ. ಈ ಲಾಸ್ಟಲ್ಲಿ ಕರೆಕ್ಟಾಗಿ ಬರೋವರೆಗೂ ನೋಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬೇಕು. ನಾವು ಚೆಕ್ ಮಾಡ್ಕೊಂಡು ಎಷ್ಟು ಫ್ರಿಲ್ ಬರುತ್ತೋ ಅಷ್ಟು ಫ್ರಿಲ್ನ ಇಕ್ಕೊಬೇಕಾಗುತ್ತೆ. ನೋಡಿ ಇವಾಗ ಸ್ಟ್ರೈಟಾಗಿ ಈ ಥರ ಸ್ಟಿಚ್ ಹಾಕ್ಕೊಂಬರ್ಬೋದು. ಇವಾಗ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಕಟ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರಿಲ್ಸ್ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಯಾಂಟು. ಓಕೆ ಬಾಯ್ ಫ್ರೆಂಡ್ಸ್.